ನಮಸ್ಕಾರ ಎಲ್ಲರಿಗೂ. ನಾವು ನೋಡೋಣ ಇವತ್ತು ವಾಟ್ಸ್ಆಪ್ ಒಳಗಡೆ ಇರ್ತಕ್ಕಂಥ ಒಂದು 5 ಸೀಕ್ರೆಟ್ಸ್ ಗಳನ್ನ ನಿಮ್ಗೆ ಇವತ್ತ ಈ ವಿಡಿಯೋ ಕ್ಲಾಸ್ ಒಳಗೆ ಹೇಳ್ಕೊಡ್ತಾ ಇದೀನಿ. ನೀವು ದಿನಾಲು ಕೂಡ ವಾಟ್ಸ್ಆಪ್ ಯೂಸ್ ಮಾಡ್ತೀವಿ, ನೀವು ಪ್ರತಿ ದಿನಾನು ವಾಟ್ಸ್ಆಪ್ ಇರ್ಲಾರ್ದೆ ನಾವು ಒಟ್ಟ ನೋಡೋದೇ ಇಲ್ಲ. ಒಂದು 10 ನಿಮಿಷಕ್ಕೆ ಅದನ್ನ ಓಪನ್ ಮಾಡಿ ನೋಡ್ತಾ ಇರ್ತೀವಿ. ಆದ್ರೆ ಅದ್ರೊಳಗೆ ಇರ್ತಕ್ಕಂಥ ಸೀಕ್ರೆಟ್ಸ್ ಅನ್ನ ನಮಗೆ ಗೊತ್ತಿಲ್ಲ. ವಾಟ್ಸ್ಆಪ್ ಒಳಗೆ ಇರ್ತಕ್ಕಂಥ ಬೇರೆ ಬೇರೆ ತರ ಸೆಟ್ಟಿಂಗ್ಸ್ ಮತ್ತೆ ಬೇರೆ ಬೇರೆ ತರ ಸೀಕ್ರೆಟ್ಸ್ ಗಳನ್ನ ಇವತ್ತಿನ ಈ ವಿಡಿಯೋ ಕ್ಲಾಸ್ ಒಳಗೆ ಹೇಳ್ಕೊಡ್ತಾ ಇದ್ದೀನಿ. ದಯವಿಟ್ಟು ವಿಡಿಯೋ ಪೂರ್ತಿ ನೋಡಿದ್ರೆ ಮಾತ್ರ ನಿಮ್ಗೆ ಗೊತ್ತಾಗ್ಬಿಡ್ತದೆ. ಅದಕ್ಕಿಂತ ಮುಂಚೆ ವಿಡಿಯೋ ನೋಡೋಕ್ಕಿಂತ ಮುಂಚೆ ಏನ್ ಮಾಡ್ಬೇಕಾ, ಈ ವಿಡಿಯೋ ಕೆಳಗಡೆ ಸಬ್ಸ್ಕ್ರೈಬ್ ಅನ್ನೋ ಬಟನ್ ಕಾಣಿಸ್ತಿರ್ತದೆ, ಸಬ್ಸ್ಕ್ರೈಬ್ ಮಾಡ್ಕೋರಿ. ಬಾಜು ಒಂದು ಗಂಟೆ ಬರ್ತದೆ, ಅದಕ್ಕೂ ಕ್ಲಿಕ್ ಮಾಡಿದ್ರೆ ನಾನ್ ಮಾಡುವಂತ ಈ ತರ ಟೆಕ್ನಿಕಲ್ ಹೊಸ ಹೊಸ ವಿಡಿಯೋಸ್ಗಳು ನಿಮ್ಮ ಫೋನ್ ಮೇಲೆ ನೋಟಿಫಿಕೇಶನ್ ಬರ್ತಾವ. ನೀವು ನೋಡಿ ಈಸಿಯಾಗಿ ಫ್ರೀ ಇದ್ದಾಗ ವಿಡಿಯೋನ ನೋಡಿ ತಿಳ್ಕೊಬಹುದು. ನೋಡೋಣ, ಈಗ ನಿಮ್ಗೆ ಹೇಳ್ಕೊಡ್ತಾ ಇದ್ದೀನಿ ವಾಟ್ಸ್ಆಪ್ ಒಳಗಡೆ ಇರ್ತಕ್ಕಂಥ ಸೀಕ್ರೆಟ್ಸ್ ಗಳನ್ನ ತಿಳ್ಕೊಳ್ಳೋಣ. ಓಕೆ ಫ್ರೆಂಡ್ಸ್, ನಾನು ಇವಾಗ ನಿಮ್ ಫೋನ್ ಒಳಗಡೆ ನಾನು ಪೂರ್ತಿ ತೋರಿಸ್ತಾ ಇದ್ದೀನಿ ಯಾವ ತರ ಮಾಡ್ಬೇಕು ಅನ್ನೋದನ್ನ. ಓಕೆ, ನನ್ನ ಫೋನ್ ಒಳಗಡೆ ನಾನು ನಿಮ್ಗೆ ಯೂಸ್ ಮಾಡಿ ತೋರಿಸ್ತಾ ಇದ್ದೀನಿ ಯಾವ ತರ ಸೀಕ್ರೆಟ್ಸ್ ಗಳನ್ನ ನಾವು ಅಪ್ಲೈ ಮಾಡ್ಕೋಬಹುದು. ಓಕೆ, ವಾಟ್ಸ್ಆಪ್ ಅನ್ನ ಓಪನ್ ಮಾಡ್ಕೊಳ್ಳೋಣ. ಓಕೆ, ಪೂರ್ತಿ ಈ ತರ ವಾಟ್ಸ್ಆಪ್ ನಮ್ಗೆ ಓಪನ್ ಆಗ್ತಾ ಇದೆ. ಓಪನ್ ಆಗ್ತಿದಾಗ ಇಲ್ಲಿ ಮೇಲ್ಗಡೆ ನೋಡಬಹುದು ನೀವು ವಾಟ್ಸ್ಆಪ್ ಅಂತ ಬರ್ತಾ ಇದೆ, ನೆಕ್ಸ್ಟ್ ಗ್ರೂಪ್ಸ್ ಅಂತ ಬರ್ತಾ ಇದೆ, ನೆಕ್ಸ್ಟ್ ಸ್ಟೇಟಸ್ ಅಂತ ಬರ್ತಾ ಇದೆ, ಮುಂದೆ ಕಾಲ್ ಅಂತ ಬರ್ತಾ ಇದೆ. ಇಲ್ಲಿ ನೋಡಬಹುದು ಕಾಲ್ಸ್ ಮತ್ತೆ ವಾಟ್ಸ್ಆಪ್ ಗ್ರೂಪ್ ಮತ್ತೆ ವಾಟ್ಸ್ಆಪ್ ಸ್ಟೇಟಸ್ ಮತ್ತೆ ವಾಟ್ಸ್ಆಪ್ ಗ್ರೂಪ್ ಚಾಟ್ ಅಂತ ಬರ್ತಾ ಇದೆ. ಓಕೆ, ಈ ತರ ಎಲ್ಲ ನಂದು ಇರ್ತಕ್ಕಂಥ ಎಲ್ಲಾ ಕಾಂಟ್ಯಾಕ್ಟ್ ಲಿಸ್ಟ್ ಅನ್ನ ಕೆಳಗಡೆ ನೀವು ತೋರಿಸ್ತಾ ಇದ್ದೀನಿ. ಓಕೆ, ಇದ್ರ ಒಳಗೆ ಏನಿದೆಯಪ್ಪ ಅಂತ ಸೀಕ್ರೆಟ್ ಅಂತ ಹೇಳ್ಬೋದು. ಓಕೆ, ಸಪೋಸ್ ನಮಗೆ ವಿಡಿಯೋ ಕಾಲ್ ಮಾಡ್ಬೇಕಾಗಿದೆ ಅಂದ್ರೆ ಇಲ್ಲಿ ಕಾಲ್ ಅಂತ ಕ್ಲಿಕ್ ಮಾಡಬಹುದು. ಓಕೆ, ಅಲ್ಲಿ ನೋಡಿ ನಾನು ಕ್ಲಿಕ್ ಮಾಡೋದು ವೈಟ್ ಕಲರ್ ಒಳಗೆ ಬರುತ್ತೆ. ಇಲ್ಲಿ ನೋಡಬಹುದು ನೀವು, ಇಲ್ಲಿ ವೈಟ್ ಕಲರ್ ಒಳಗೆ ಬರ್ತಾ ಇರತ್ತೆ. ಸಪೋಸ್ ನನ್ಗೆ ಏನ್ ಮಾಡ್ಬೇಕಾಗಿದೆ, ವೈಟ್ ಈ ಕಾಲ್ಸ್ ಗಳನ್ನ ಮಾಡ್ಬೇಕಾಗಿತ್ತು, ಈ ತರ ವಿಡಿಯೋ ಕಾಲ್ಸ್ ಕೂಡ ನಾವು ಅದರ ಮೇಲೆ ಅಪ್ಲೈ ಮಾಡಬಹುದು. ಸಪೋಸ್ ಸ್ಟೇಟಸ್ ನೋಡ್ಬೇಕಾಗಿದೆ ಅಂದ್ರೆ ಸ್ಟೇಟಸ್ ಮೇಲೆ ಕ್ಲಿಕ್ ಮಾಡ್ಕೋಬಹುದು. ಸ್ಟೇಟಸ್ ಮೇಲೆ ಓಪನ್ ಆಗಿದೆ, ಅದರ ಮೇಲೆ ಕೂಡ ನಾವು ಏನ್ ಮಾಡಬಹುದು, ಅಪ್ಲೈ ಮಾಡ್ಕೋಬಹುದು. ಸಪೋಸ್ ಗ್ರೂಪ್ಸ್ ಗಳನ್ನ ನೋಡ್ಬೇಕಾಗಿದೆ ಅಂದ್ರೆ ಗ್ರೂಪ್ಸ್ ಮೇಲೆ ಕ್ಲಿಕ್ ಮಾಡಬಹುದು. ಯಾವ ಗ್ರೂಪ್ ಒಳಗೆ ಏನ್ ಬಂದಿದೆಯಪ್ಪ, ಯಾವ ಗ್ರೂಪ್ ಒಳಗೆ SMS ಬಂದಿದೆ ಅನ್ನೋದು ಕೂಡ ನೋಡಬಹುದು. ಸಪೋಸ್ ಚಾಟ್ ಒಳಗೆ ಆಕ್ಟಿವ್ ಯಾರಿದ್ದಾರೆ ಅಂತ ಹೇಳಿ ನೋಡ್ಲಿಕ್ಕೆ ನಾವು ಚಾಟ್ ಮೇಲೆ ಕ್ಲಿಕ್ ಮಾಡ್ಕೋಬಹುದು. ಓಕೆ, ಈ ತರ ಚಾಟ್ ಮೇಲೆ ಕೆಳಗಡೆ ನೋಡಬಹುದು ನೀವೆಲ್ಲ ಏನಾಗ್ತಾ ಇದೆ, ನನ್ಗೆ ಇರ್ತಕ್ಕಂಥ ಚಾಟಿಂಗ್ ಮಾಡಿರ್ತಕ್ಕಂಥ ಮೆಸೇಜ್ ಅನ್ನ ಕೆಳಗಡೆ ನೋಡಬಹುದು. ಪೂರ್ತಿಯಾಗಿ ಈ ತರ ಚಾಟಿಂಗ್ ಇರುತ್ತೆ. ಸಪೋಸ್ ಇದರ ಒಳಗಡೆ ಅಟ್ ಎ ಟೈಮ್ ಒಂದು 200 ಜನರಿಗೆ ಮೆಸೇಜ್ ಅನ್ನ ಕಳಿಸಬೇಕಾಗಿತ್ತು ಅಂದ್ರೆ ನಾವು ಏನ್ ಮಾಡ್ಬೋದು, ಇಲ್ಲಿ 3 ಪಾಯಿಂಟ್ ಕಾಣಿಸ್ತಿದ್ಯಾ, ಇಲ್ಲಿ 3 ಪಾಯಿಂಟ್ ಕಾಣಿಸ್ತಾ ಇದೆಯಲ್ಲ, ಇದರ ಮೇಲೆ ಒಂದ್ಸಾರಿ ಕ್ಲಿಕ್ ಮಾಡ್ಕೋಬೇಕು. ಕ್ಲಿಕ್ ಮಾಡ್ತಿದ್ದಾಗನೆ ಇಲ್ಲಿ ನಾವು ನೋಡಬಹುದು ರೀಸೆಟ್ ವಾಟ್ಸ್ಆಪ್ ಅಂದಾಗ ವಾಟ್ಸ್ಆಪ್ ಒಳಗೆ ಏನಾದ್ರು ಪ್ರಾಬ್ಲಮ್ ಆಗಿತ್ತು ಅಂದ್ರೆ ನೀವು ರೀಸೆಟ್ ಮಾಡ್ಕೋಬಹುದು. ಏನು ಆಗಿಲ್ಲ ಅಂದ್ರೆ ಬಿಟ್ಬಿಡ್ರಿ. ಅದನ್ನೇ ನಾನು ಒಂದು 200 ಜನರಿಗೆ ಮೆಸೇಜ್ ಕಳಿಸಬೇಕಾಗಿದೆ ಅಟ್ ಎ ಟೈಮ್ ನನ್ನ ಬಳಿ ಇರ್ತಕ್ಕಂಥ ಕಾಂಟ್ಯಾಕ್ಟ್ಸ್ ಗಳಿಗೆ ಅಂದ್ರೆ ಅದು ಗ್ರೂಪ್ ಅಲ್ಲ, ವಿತೌಟ್ ಗ್ರೂಪ್. ಇದು ಒಂದು ನ್ಯೂ ಬ್ರಾಡ್ಕಾಸ್ಟ್ ಅಂತ ಬರುತ್ತೆ. ಇಲ್ಲಿ ನ್ಯೂ ಬ್ರಾಡ್ಕಾಸ್ಟ್ ಅಂತ ಕಾಣಿಸ್ತಾ ಇದೆಯಾ, ಇದರ ಮೇಲೆ ನಾನು ಏನ್ ಮಾಡ್ಕೋತೀನಿ, ನ್ಯೂ ಬ್ರಾಡ್ಕಾಸ್ಟ್ ಮೇಲೆ ಕ್ಲಿಕ್ ಮಾಡ್ಕೋತೀನಿ. ನ್ಯೂ ಬ್ರಾಡ್ಕಾಸ್ಟ್ ಮೇಲೆ ಕ್ಲಿಕ್ ಮಾಡ್ಕೋತಿದ್ದಾಗನೆ ಈ ತರ ನನ್ ಪೂರ್ತಿ ಏನಾಗಿದೆ 1024 ಕಾಂಟ್ಯಾಕ್ಟ್ಸ್ ಗಳು ನನ್ನ ಫೋನ್ ಅಲ್ಲಿ ಇರ್ತಕ್ಕಂಥ ಟೋಟಲ್ ಕಾಂಟ್ಯಾಕ್ಟ್ಸ್ ಅಂತ ನಾವು ನೋಡಬಹುದು. ಇಲ್ಲಿ ಕಾಣಿಸ್ತಾ ಇದೆಯಾ, ಎಷ್ಟಿದೆ, 1000 ನೋಡ್ಬೋದು ನೀವು, ಎಷ್ಟಿದೆ 1024 ಕಾಂಟ್ಯಾಕ್ಟ್ಸ್ ಗಳು ಇದಾವೆ. ಈ 1024 ಕಾಂಟ್ಯಾಕ್ಟ್ಸ್ ಒಳಗ ನನ್ಗೆ ಎಷ್ಟು ಜನ ಕಾಂಟ್ಯಾಕ್ಟ್ಸ್ ಬೇಕು, 250 ಜನ ಕಾಂಟ್ಯಾಕ್ಟ್ಸ್ ಅನ್ನ ನಾನು ಏನ್ ಮಾಡ್ಕೋತಾ ಇದ್ದೀನಿ, ಇವಾಗ ಅಪ್ಲೈ ಮಾಡ್ಕೋತಾ ಇದ್ದೀನಿ. ನೀವು ಇದ್ರ ಮೇಲೆ ಕ್ಲಿಕ್ ಮಾಡ್ಕೋಬಹುದು. ನೋಡಿ, ನಾನು ಸೆಲೆಕ್ಟ್ ಮಾಡ್ಕೋತಾ ಇದ್ದೀನಿ. ಈ ತರ ಎಲ್ಲರಿಗೆ ನಾನು ಏನ್ ಮಾಡ್ಬೋದು, ಸೇರಿಸ್ತಾ ಹೋಗ್ಬೋದು. ನನ್ನ ವಾಟ್ಸ್ಆಪ್ ಒಳಗಡೆ ಒಂದು ಬ್ರಾಡ್ಕಾಸ್ಟ್ ಅನ್ನ ನಾನು ರೆಡಿ ಮಾಡ್ಕೊತಾ ಇದ್ದೀನಿ. ಈ ತರ ನೀವೇನ್ ಮಾಡ್ಕೋಬಹುದು ಅಂದ್ರೆ ದಿನಾಲು ನಾನು ಏನಾದ್ರೂ ಮೆಸೇಜ್ ಕಳಿಸಬೇಕಾಗಿತ್ತು ಅಂದ್ರೆ ಒಂದು 5 ಜನರಿಗೆ ಮಾತ್ರ ಕಳಿಸಬೇಕಾಗಿತ್ತು. ಓಕೆ, ಫಾರ್ವರ್ಡ್ ಮಾಡಬೇಕಾಗಿತ್ತು. ಈಗ ಇದು ಹಿಂಗಿರೋದಿಲ್ಲ. ಎಟ್ ಎ ಟೈಮ್ ನೀವೇನ್ ಮಾಡ್ಬೋದು, 250 ಜನರಿಗೆ ಬ್ರಾಡ್ಕಾಸ್ಟ್ ಅಂತ ರೆಡಿ ಮಾಡ್ಕೊಂಡು ನಿಂಬಲ್ಲಿ ಇರ್ತಕ್ಕಂಥ ಒಂದು SMS ಅನ್ನ 250 ಜನರಿಗೆ ನೀವು ಶುಭಾಶಯಗಳಾಗ್ಲಿ ಅಥವಾ ನಿಂಬಲ್ಲಿ ಇರ್ತಕ್ಕಂಥ ಪರ್ಸನಲ್ ಮೆಸೇಜ್ ಆಗ್ಲಿ ಅವರಿಗೆ ನೀವು ಕಳಿಸಬಹುದು. ಓಕೆ, ಅಡ್ಮಿನ್ ಆಗಿನೂ ಕೂಡ ಗಿಡ್ಮಿನ್ ಇರೋದಿಲ್ಲ, ಇದು ಸಂಪರ್ಕಿಸಬಹುದು ಎಲ್ಲರ ಜೊತೆನು. ಗ್ರೂಪ್ ಆಗಿ ಕನ್ವರ್ಟ್ ಆಗಲ್ಲ. ದಟ್ ಈಸ್ ಕಾಲ್ಡ್ ಒಂದು ಏನಾಗಿರುತ್ತೆ, ಒಂದು ಬ್ರಾಡ್ಕಾಸ್ಟ್ ಅಂತ ನಾವು ರೆಡಿ ಮಾಡ್ಕೋತೀವಿ. ನಿಮ್ದೇ ಆದಂತ ಬ್ರಾಡ್ಕಾಸ್ಟ್ ನೀವು ಮಾಡಿದ್ರೆ ಮಾತ್ರ ಅವರಿಗೆ SMS ಹೋಗುತ್ತೆ, ಅವರೆಲ್ಲ ಮಾಡಿದ್ರು ಬರೋದಿಲ್ಲ. ಓಕೆ, ಅವ್ರು ವಾಪಸ್ ನಿಮ್ ಜೊತೆ ಮಾತಾಡ್ತಾರ ಅಂದ್ರೆ ಅದು ಇಂಡಿವಿಜುವಲ್ ಆಗಿ ಬಂದಿರುತ್ತೆ. ಗ್ರೂಪ್ ಒಳಗೆ ಯಾವ ತರ ಇರ್ತದಪ್ಪ ಅಂದ್ರೆ ನೀವು ಮೆಸೇಜ್ ಮಾಡಿರೋದು ಗ್ರೂಪ್ ಒಳಗೆ ಹೋಗುತ್ತೆ, ಬಟ್ ಎಲ್ಲರೂ ನೋಡ್ತಿರ್ತಾರೆ. ಓಕೆ, ಬಟ್ ಇದು ಇಂಡಿವಿಜುವಲ್ ಆಗಿ ಹೋಗ್ಬಿಡುತ್ತೆ. ಇವರಿಗೆ SMS ಒಬ್ಬೊಬ್ಬರಿಗೆ ಹೋಗ್ಬಿಡುತ್ತೆ, ಪ್ರತಿಯೊಬ್ಬರಿಗೂ ಕೂಡ ಹೋಗಿರುತ್ತೆ ಇಂಡಿವಿಜುವಲ್ ಆಗಿ. ಓಕೆ, ಗ್ರೂಪ್ ಒಳಗೆ ಬೇರೆ, ಮತ್ತೆ ಇದು ಬ್ರಾಡ್ಕಾಸ್ಟ್ ಒಳಗೆ ಇಂಡಿವಿಜುವಲ್ ಆಗಿ 250 ಜನರಿಗೆ ಅಟ್ ಎ ಟೈಮ್ ನಾವು ಮೆಸೇಜ್ ಗಳನ್ನ ಮಾಡಬಹುದು. ನೋಡಿ, ಇಷ್ಟನ್ನ ನಾನು ಸೆಲೆಕ್ಷನ್ 32 ಕಾಂಟ್ಯಾಕ್ಟ್ಸ್ ಅನ್ನ ಸೆಲೆಕ್ಟ್ ಮಾಡ್ಕೊಂಡಿದ್ದೀನಿ. ಸಾಕು, 1024 ಕಾಂಟ್ಯಾಕ್ಟ್ ಅನ್ನ ಸೆಲೆಕ್ಟ್ ಮಾಡ್ಕೋಬಹುದು ಅಂತ ಹೇಳ್ತಾರೆ ಇವರು. ಓಕೆ, ನಾನು ವಾಟ್ಸ್ಆಪ್ GB ಯೂಸ್ ಮಾಡ್ತಾ ಇದ್ದೀನಿ, ಅದಕ್ಕೋಸ್ಕರ ಇಷ್ಟು ಬರುತ್ತೆ. ನೀವು ವಾಟ್ಸ್ಆಪ್ ಇತ್ತು ಅಂದ್ರೆ, ವಾಟ್ಸ್ಆಪ್ ಮೆಸೆಂಜರ್ ಇತ್ತು ಅಂದ್ರೆ 2 ಅಥವಾ 54 ಕಾಂಟ್ಯಾಕ್ಟ್ಸ್ ಅನ್ನ ಸೆಲೆಕ್ಟ್ ಮಾಡ್ಕೋಬಹುದು. ಎಲ್ಲ ಆದ್ಮೇಲೆ ನಾನು ಏನ್ ಮಾಡ್ಬೋದು, ಇಲ್ಲಿಂದ ಓಕೆ ಅಂತ ಬರುತ್ತೆ, ಇದ್ರ ಮೇಲೆ ಫ್ರೆಶ್ ಮಾಡ್ಕೊಳ್ಳೋಣ. ಓಕೆ ಆಗ್ಬಿಡತ್ತೆ. ಈಗ ನೋಡ್ರಿ 32 ಜನ ರೆಸಿಪಿಯಂಟ್ ಇದ್ದಾರೆ ಇದರಲ್ಲಿ. ನಾನು ಇದರಲ್ಲಿ ಅವ್ರಿಗೆ ಏನಾದ್ರು SMS ಮಾಡ್ಬೇಕಾಗಿತ್ತು ಅಥವಾ ಏನಾದ್ರು ಕಳಿಸ್ಬೇಕಾಗಿತ್ತು ಅಂದ್ರೆ ಏನ್ ಮಾಡ್ಬೋದು, ಈಗ 32 ಜನರಿಗೆ SMS ಮಾಡ್ಬೇಕಾಗಿತ್ತು ಅಂದ್ರೆ ಏನ್ ಮಾಡ್ಕೋತೀನಿ, ನಾನು ಇಲ್ಲಿ ಕಾಣಿಸ್ತಾ ಇದೆ ಅಟ್ಯಾಚ್ ಫೈಲ್ ಅಂತ ಹೇಳಿ, ಇದ್ರ ಮೇಲೆ ಬಂದು ನಾನು ಕ್ಲಿಕ್ ಮಾಡ್ಕೋತಾ ಇದ್ದೀನಿ. ಇದ್ರಲ್ಲಿ ಇರ್ತಕ್ಕಂಥ ನೀವು ಡಾಕ್ಯುಮೆಂಟ್ಸ್ ಕಳಿಸ್ಬೇಕಾಗಿದೆಯಾ ಅಥವಾ ಕ್ಯಾಮ್ರಾದೊಳಗಡೆ ಇವಾಗಲೇ ಫೋಟೋ ತೆಗೆದು ಕಳಿಸ್ಬೇಕಾ ಅಥವಾ ನೀವು
ಗ್ಯಾಲರಿ ಒಳಗೆ ಇರ್ತಕ್ಕಂಥ ಫೋಟೋಸ್ ಅನ್ನ ಕಳಿಸಬೇಕಾಗಿತ್ತು ಕಳಿಸಬಹುದು, ಆಡಿಯೋಸ್ ಕಳಿಸಬಹುದು, ಮತ್ತೆ ನಿಮ್ ಲೊಕೇಶನ್ ನೀವು ಎಲ್ಲಿ ಇದ್ದೀರಾ ಅನ್ನೋದು ಲೊಕೇಶನ್ ಕೂಡ ನೀವು ಅವರಿಗೆ ಶೇರ್ ಮಾಡಬಹುದು. ನನ್ಗೆ ಮಾಡ್ಬೇಕಾಗಿದೆ ಗ್ಯಾಲರಿ ಒಳಗಡೆ ಹೋಗ್ಬಿಟ್ಟು ನಾನು ಫೋಟೋಸ್ ಅನ್ನ ತಗೋತೀನಿ. ಓಕೆ, ಯಾವ್ದಾದ್ರು ಫೋಟೋಸ್ ಅನ್ನ ತಗೊಳ್ಳೋಣ. ಓಕೆ, ನನ್ನ ಬಳಿ ಇಲ್ಲಿದೆ ಒಂದು ಫೋಟೋ ಇದೆ, ಇದನ್ನೇ ನಾನು ಏನ್ ಮಾಡ್ಕೋತಾ ಇದ್ದೀನಿ, ಈ ಫೋಟೋನ ಸೆಲೆಕ್ಷನ್ ಮಾಡ್ಕೋತಾ ಇದ್ದೀನಿ. ಓಕೆ, ಈ ಫೋಟೋ ಸೆಲೆಕ್ಷನ್ ಮಾಡ್ಕೊಂಡು ನಾನು ಈ ಫೋಟೋಸ್ ಅನ್ನ ಸೆಲೆಕ್ಟ್ ಮಾಡಿ ಅವರಿಗೆ ಇಲ್ಲಿ ಕಳಿಸ್ಬಿಡ್ತೀನಿ. ಬಂದಿದ್ಯಾ? ಓಕೆ, ಸಮಕ್ತ ನಾಡಿನ ಜನತೆ ಹೋಳಿ ಹಬ್ಬದ ಆರ್ಥಿಕ ಶುಭಾಶಯಗಳು ಅಂತ ನಾನು ಮೆಸೇಜ್ ಮಾಡ್ತಾ ಇದ್ದೀನಿ. ಅದೇ SMS ಅನ್ನ ನಾನು ಕಳಿಸ್ಬೇಕಾಗಿದೆ ಅಂದ್ರೆ ನಾನು ಏನ್ ಮಾಡ್ತೀನಿ, ಇಲ್ಲಿಂದಾನೆ ಕಳಿಸ್ಬಿಡ್ಬೋದು. ಸಪೋಸ್ ನನಗೆ ಇದು ಬೇಕಾಗಿಲ್ಲ, ಇದ್ರೊಳಗೆ ಏನಾದ್ರು ನನಗೆ ಬೇರೆ ಫೋಟೋ ಬೇಕಾಗಿತ್ತು ಅಂದ್ರೆ ಮತ್ತೆ ಇಲ್ಲಿಂದ ಕ್ಯಾನ್ಸಲ್ ಅಂತ ಇರುತ್ತೆ, ಇದ್ರ ಮೇಲೆ ನೀವು ಕ್ಯಾನ್ಸಲ್ ಮೇಲೆ ಕ್ಲಿಕ್ ಮಾಡ್ಕೋಬಹುದು. ಮತ್ತೆ ಬೇರೆ ಫೋಟೋಸ್ ಕಳಿಸಬೇಕಾಗಿತ್ತು ಅಂದ್ರೆ ಬೇರೆ ಫೋಟೋ ಕಳಿಸಬಹುದು. ನಿಮ್ಗೆ ಯಾವ ತರ ಫೋಟೋಸ್ ಬೇಕಾಗಿದೆ ಆ ತರ ಫೋಟೋಸ್ ಅನ್ನ ಕಳಿಸಬಹುದು. ಓಕೆ, ಈ ತರ ಒಂದು ಫೋಟೋಸ್ ಇದೆ, ಅದನ್ನ ಕಳಿಸ್ಬೇಕಾಗಿತ್ತು ಅಂದ್ರೆ ಇದ್ರ ಮೇಲೆ ನೀವು ಇಲ್ಲೇನ್ ಬಾಣ ಚಿಹ್ನೆ ಬರ್ತಾ ಇದೆಯಲ್ಲ, ಸಪೋಸ್ ಅದ್ರೊಳಗೆ ಬರಿಬೇಕಾಗಿತ್ತು ಅಂದ್ರೆ ನೀವು ಈ ಪಾಯಿಂಟ್ಸ್ ಮೇಲೆ ಕ್ಲಿಕ್ ಮಾಡ್ಕೋಬಹುದು. ಇಲ್ಲಿ ಕಾಣಿಸ್ತಾ ಇದೆಯಾ, ಪೆನ್ ಪಾಯಿಂಟ್ ಕಾಣಿಸ್ತಾ ಇದೆಯಾ, ಇದ್ರ ಮೇಲೆ ತಗೊಂಡು ನೀವು ಇದ್ರ ಮೇಲೆ ಏನಾದ್ರೂ ಮತ್ತೆ ಬರಿಬಹುದು. ಓಕೆ, ಇಲ್ಲಿ ನೋಡಿ ಟೈಪ್ ನು ಕೂಡ ಮಾಡಬಹುದು. ನೀವು ಏನಾದ್ರೂ ಬರಿತೀರ ಅಂದ್ರೆ ಬರಿಬಹುದು. ಸಪೋಸ್ ಬರೀಲಿಕ್ಕೆ ಬೇಕಾಗಿಲ್ಲ ಅಂದ್ರೆ ಇದು ಅಂಡು ಮಾಡ್ಕೋಬಹುದು. ಇಲ್ಲಿಂದಾನೆ ಏನ್ ಮಾಡ್ಕೋಬಹುದ್ರಿ, ಇಲ್ಲಿ ಅಂಡು ಅನ್ನೋ ಆಪ್ಷನ್ ಸಿಗುತ್ತೆ. ಇಲ್ಲಿ ಕಾಣಿಸ್ತಾ ಇದೆಯಾ ಅಂಡು, ಇದ್ರ ಮೇಲೆ ಕ್ಲಿಕ್ ಮಾಡಿದ್ರೆ ಮತ್ತೆ ವಾಪಸ್ ಹೋಗ್ಬಿಡತ್ತೆ. ನೋಡಿ ನಾನು ಕ್ಲಿಕ್ ಮಾಡ್ತಾ ಇದ್ದೀನಿ, ಹೋಗ್ಬಿಡ್ತಾ ಇದೆ. ಮತ್ತೆ ಕ್ಲಿಕ್ ಮಾಡ್ಕೊಳ್ಳೋಣ, ನಾನು ಅಲ್ಲೇನ್ ಮಾಡಿದ್ನೆಲ್ಲ ಅದು ಹೋಗ್ಬಿಡುತ್ತೆ. ಸಪೋಸ್ ಕಟ್ ಆಗ್ಬೇಕಾಗಿದೆ, ಇಲ್ಲಿ ಮೇಲ್ಗಡೆ ಸ್ವಲ್ಪ ಇದು ಆಗ್ಬೇಕು, ಈ ಸೆಟ್ಟಿಂಗ್ಸ್ ಅನ್ನ ಇಲ್ಲಿ ಮೇಲ್ಗಡೆ ಸ್ವಲ್ಪ ಸಿಂಬಲ್ ಕೊಡ್ಬೇಕಾಗಿದೆ ಅಂದ್ರೆ ಅದರ ಮೇಲೆ ಕ್ಲಿಕ್ ಮಾಡ್ಕೊಂಡು ಟೈಮ್ ಕೊಡಬಹುದು. ಮತ್ತೆ ಬೇರೆ ಬೇರೆ ಸಿಂಬಲ್ಸ್ ಗಳನ್ನ, ಈ ತರ ಸಿಂಬಲ್ಸ್ ಗಳು ಇರ್ತಾವ, ಅದೆಲ್ಲ ಸಿಂಬಲ್ಸ್ ಗಳು ಕೂಡ ನಾವ್ ಏನ್ ಮಾಡಬಹುದು, ಯೂಸ್ ಅನ್ನ ಮಾಡ್ಕೋಬಹುದು. ಯಾವ್ದಾದ್ರು ಕೊಡಿ, ಸ್ಮೈಲ್ ಸಿಂಬಲ್ಸ್ ಬೇಕಾಗಿದೆ ಸ್ಮೈಲ್ ಸಿಂಬಲ್ ಕೊಡಬಹುದು. ಎಲ್ಲಿ ಬೇಕು ಅದಕ್ಕೆ ಹಿಡಿಬೇಕು ಬಟ್ ಮೇಲೆ, ಈ ತರ ಅದನ್ನ ನಿಮ್ ಒಳಗಡೆ ಡಿಸ್ಪ್ಲೇ ಮೇಲೆ ಹಿಡಿದು ಈ ತರ ಇಟ್ಕೋಬಹುದು. ಈ ತರ ಫ್ಯಾಮಿಲಿ ಅಂತೇಳಿ ನಾನು ಇಲ್ಲಿ ಇಟ್ಕೋತಾ ಇದ್ದೀನಿ. ನೆಕ್ಸ್ಟ್ ಅದಾದ್ಮೇಲೆ ನೆಕ್ಸ್ಟ್ ಇದು ಕ್ರಾಪ್ ಯಾವ ತರ ಮಾಡ್ಕೋಬಹುದು, ಡನ್ ಅಂತ ಹೇಳ್ತೀನಿ. ಓಕೆ, ಅಲ್ಲೇನು ಅಷ್ಟೊಂದು ಇದು ಇಲ್ಲ, ಡನ್ ಅಂತ ಬಂತು. ಅದಾದ್ಮೇಲೆ ಇಲ್ಲಿ ಕ್ರಾಪ್ ಅಂತ ಆಪ್ಷನ್ಸ್ ಇರುತ್ತೆ, ಇಲ್ಲಿ ಕಾಣಿಸ್ತಿದ್ಯಾ, ಕ್ರಾಪ್ ಅಂತ ಕತ್ತರಿಸು, ಇಮೇಜ್ ಅನ್ನ ನಾವು ಕಟ್ ಮಾಡ್ಕೋಬಹುದು. ಎಷ್ಟು ಬೇಕು ಅಷ್ಟನ್ನ ಇಮೇಜ್ ಈ ತರ ಕಟ್ ಮಾಡ್ಕೊಂಡು ಡನ್ ಅಂತ ಹೇಳ್ಬಿಡೋಣ. ಓಕೆ, ಆಗಿದೆ. ನೆಕ್ಸ್ಟ್ ಅದಾದ್ಮೇಲೆ ಇದನ್ನೇ ಕಳಿಸಬೇಕಾಗಿದೆ ಅಂದ್ರೆ ಬರಿಬಹುದು. ಇಲ್ಲಿ ಟಿ ಮೇಲೆ ಇದೆಯಲ್ಲ, ಈ ಟಿ ಮೇಲೆ ನೀವು ಕ್ಲಿಕ್ ಮಾಡಿದ್ರೆ ಇಲ್ಲಿ ಟೈಪ್ ಕೂಡ ಮಾಡಬಹುದು. ಓಕೆ, HAPPY ಹ್ಯಾಪಿ ಅಂತ ಬರ್ದ್ಬಿಡ್ತೀನಿ. ಓಕೆ, ಹ್ಯಾಪಿ ಅಂತ ಬರ್ತಿದ್ದಾಗನೇ ಇಲ್ಲಿ ಹ್ಯಾಪಿ ಅಂತ ಸೆಲೆಕ್ಷನ್ ಮಾಡ್ಕೊಂಡು ಹ್ಯಾಪಿ ಡೇಸ್ ಅಂತಾನು ಕೂಡ ಬರಿಬಹುದು. ನಿಮ್ಗೆ ಯಾವ ತರ ಬೇಕು ಆ ತರ ಬರೋದು. ಇಲ್ಲಿ ಕೆಳಗಡೆ ಓಕೆ ಅನ್ನೋದು ಕಾಣಿಸುತ್ತೆ, ಅದ್ರ ಮೇಲೆ ಕ್ಲಿಕ್ ಮಾಡೋದು, ಅಥವಾ ಇಲ್ಲಿಂದ ಡನ್ ಅನ್ನೋದು ಇರ್ತದೆ ಅದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳೋದು. ನೋಡಿ ಬಂದಿದ್ಯಾ, ಎಲ್ಲಿ ಬಂದಿದೆ, ಇಲ್ಲಿ ಹ್ಯಾಪಿ ಡೇಸ್ ಅಂತ ಬಂದಿದೆ. ಇದರದ ಕಲರ್ ಸಪೋಸ್ ಚೇಂಜ್ ಮಾಡ್ಬೇಕಾಗಿತ್ತು ಅಂದ್ರೆ ಇಲ್ಲಿ ಲೈನ್ ಕೊಟ್ಟಿರ್ತಾರೆ, ನೋಡ್ಬೋದು ನೀವು, ಇಲ್ಲಿ ಕಾಣಿಸ್ತಾ ಇದೆಯಾ, ಈ ತರ ಲೈನ್, ಅದರ ಮೇಲೆ ಹೋಗಿ ಕೂಡ ನಾವು ಅದರದ ಕಲರ್ ಕೂಡ ಚೇಂಜ್ ಮಾಡ್ಕೋಬಹುದು. ಕಾಣಿಸ್ತಾ ಇದೆಯಾ ನಿಮ್ಗೆ ಚೇಂಜ್ ಆಗ್ತಾ ಇರೋದು. ಓಕೆ, ಈ ತರ ನಾವೇನ್ ಮಾಡ್ಬೋದು, ಕಲರ್ಸ್ ಅನ್ನ ಆಡ್ ಮಾಡ್ಕೋಬಹುದು. ಓಕೆ, ಬೇಕಾಗಿಲ್ಲ ಅಂದ್ರೆ ಅದನ್ನ ಸೆಲೆಕ್ಟ್ ಮಾಡ್ಕೊಂಡು ಡಿಲೀಟ್ ಮಾಡ್ಬಿಡ್ಬೋದು. ಬೇಕಾಗಿಲ್ಲ ಅಂದ್ರೆ ಅದಕ್ಕೆ ಇಲ್ಲಿಂದ ಅಕ್ಷರಗಳನ್ನ ಎರೋಸ್ ಕೀಲಿಂದ ತೆಗೆದು ಬಿಡ್ಬೋದು. ಓಕೆ, ಆಯ್ತಾ, ಡನ್ ಅಂತ ಹೇಳ್ಬಿಡೋಣ, ತೆಗಿಯೋಣ. ಓಕೆ ಓಕೆ ಆಗಿದೆ. ಈ ತರ ಬರ್ದ್ಬಿಟ್ಟು ಈಗ ಕಳಿಸ್ಬೇಕಾಗಿದೆ ಅಂದ್ರೆ ಇಲ್ಲೇನ್ ಮಾರ್ಕ್ ಇದೆಯಲ್ಲ ಇದ್ರ ಮೇಲೆ ನೀವು ಸೆಂಡ್ ಅಂತ ಹೇಳ್ಬಿಟ್ರೆ ಸಾಕು, ಏನಾಗ್ಬಿಡುತ್ತೆ ಅಷ್ಟು 32 ಜನರಿಗೆ ಈ SMS ಅನ್ನ ಹೋಗಿರುತ್ತೆ. ತೋರಿಸ್ತೀನಿ, ಇಲ್ಲಿ 32 ರೆಸಿಪಿಯೆಂಟ್ ಅನ್ನ ಒಂದು SMS ಅನ್ನ ಕಳಿಸಿದ್ದೀನಿ. ಓಕೆ, ಈಗ ಎಲ್ಲರಿಗೂ ಕೂಡ ಹೋಗಿದೆಯಾ ಅಂತೇಳಿ ಚೆಕ್ ಮಾಡ್ಬೇಕಾಗಿತ್ತು ಅಂದ್ರೆ ಇಲ್ಲಿ ಎರೋ ಕೀಸ್ ಇದೆ, ಇಲ್ಲಿ ಬ್ಯಾಕ್ ಹೋಗ್ತಿದ್ದಾನೆ ತೋರಿಸುತ್ತೆ, ಅದು ಇದ್ರ ಮೇಲೆ ಕ್ಲಿಕ್ ಮಾಡ್ಕೋಬೇಕು. ಓಕೆ, ನಾನು ಬ್ಯಾಕ್ ಹೋಗ್ತಾ ಇದ್ದೀನಿ, ಬ್ಯಾಕ್ ಹೋಗ್ತಾ ಇದ್ದೀನಿ. ನೋಡಿ, ನಾನು ಕಳಿಸಿರ್ತಕ್ಕಂಥ ಮೆಸೇಜ್ ಈಗ 32 ಜನರಿಗೆ ಮುಟ್ಟಿರುತ್ತೆ, ನೋಡಬಹುದು ನೀವು, ಎಲ್ಲರಿಗೂ ಕೂಡ ಹೋಗಿರುತ್ತೆ. ಇಲ್ಲಿ ಬಾಣ ಚಿಹ್ನೆ ಕಾಣಿಸ್ತಾ ಇದೆಯಾ, ಈ ಬಾಣ ಚಿಹ್ನೆ ಒಳಗೆ ಇರ್ತಕ್ಕಂಥ ನಂದು ಏನಿದೆ ಅದು ಬ್ರಾಡ್ಬ್ಯಾಂಡ್ ಇದೆ, ಅದರ ಒಳಗಡೆ ಹೋಗಿದೆ ಇಷ್ಟೆಲ್ಲ. ಓಕೆ, ಇಲ್ಲಿ ಕೆಳಗಡೆ ನೋಡಬಹುದು ಎಲ್ಲರಿಗೂ ಕೂಡ ಹಾಯ್ ಅಂತ SMS ಹೋಗಿರುತ್ತೆ. ಫೋಟೋ ಇವೆಲ್ಲ ನೋಡಿದ್ದಾರೆ ಇವಾಗ ಫೋಟೋ. ಓಕೆ, ಈ ತರ ಎಲ್ಲ ಇವರೆಲ್ಲಾನು ಕೂಡ ನಾನು ಕಳಿಸಿರೋ ಫೋಟೋ ಇವರಿಗೆ ಮುಟ್ಟಿದೆ, ಇವ್ರು ಆಲ್ರೆಡಿ ಆನ್ಲೈನ್ ಇದ್ರು ನೋಡಿದ್ದಾರೆ ಎಲ್ಲರೂ ಕೂಡ ಈ ತರ ನಾನು ಹಾಕಿರೋ ಮೆಸೇಜ್ ಅನ್ನ ನೋಡ್ಬಿಟ್ಟಿದ್ದಾರೆ. ಸಪೋಸ್ ನೀವು ನೋಡ್ಬೋದು, ಸಪೋಸ್ ಇವ್ರು ನೋಡಿದಾರ, ಇವ್ರಿಗೆ ಹೋಗಿದೆಯಾ ಮೆಸೇಜ್ ನೋಡೋಣ. ಓಕೆ, ಇವ್ರದ್ದು ನಾನು ಸೆಲೆಕ್ಟ್ ಮಾಡಿಲ್ಲ, ಇನ್ನು ಬೇರೆಯವ್ರು ನೋಡೋಣ ಅಂತ. ಓಕೆ, ಬೇರೆಯವ್ರು ನೋಡ್ಕೊಳ್ಳೋಣ. ಮೇಲ್ಗಡೆ ಹೋಗೋಣ, ಮೇಲ್ಗಡೆ ದೊಡ್ಡ ಮನಿ ಸರ್ ಅಂತ ಇದೆ, ಅವ್ರಿಗೆ ಹೋಗಿದೆಯಾ, ಇಲ್ಲ ಅವ್ರಿಗೂ ಹೋಗಿಲ್ಲ, ಬೇರೆ ಅದನ್ನ ನೋಡ್ಕೊಳ್ಳೋಣ. ಓಕೆ, ನಾವು ಯಾರಿಗಾರು ರೆಸಿಪಿಯೆಂಟ್ ಅವರಿಗೆ ಸೆಲೆಕ್ಷನ್ ಮಾಡಿದ್ದೀವೋ ಅವರಿಗೆ ನಾನು ಮಾಡಿರ್ತಕ್ಕಂಥ SMS ಇವಾಗ ಹೋಗಿರುತ್ತೆ. ಆನಂದ್ ದೇಸಾಯಿ ಅಂತಿದೆ, ಅದರ ಮೇಲೆ ಕ್ಲಿಕ್ ಮಾಡ್ಕೊಳ್ಳೋಣ. ಓಕೆ, ಇವ್ರಿಗೂ ಕೂಡ SMS ಹೋಗಿಲ್ಲ. ಇನ್ನೊಬ್ಬರಿಗೆ ನೋಡೋಣ, ಯಾರಿಗೆ ನಾನು ಸೆಲೆಕ್ಟ್ ಮಾಡ್ಕೊಂಡಿದ್ದೆ ಅವರಿಗೆ ಹೋಗಿರುತ್ತೆ. ಅದನ್ನ ನೋಡ್ಕೊಂಡ್ಬಿಟ್ಟು ನೀವು ಹಾಕ್ಬೋದು, ಆ್ಯಡ್ ಕೂಡ ಮಾಡ್ಕೊಂಡ್ಬಿಡ್ಬೋದು. ಗೊತ್ತಾಗ್ತಾ ಇದೆಯಾ? ಓಕೆ, ಬಹಳ ಈಸಿ ಆಗಿರ್ತಕ್ಕಂಥ ಮೆಥಡ್ ಆಗಿರೋದ್ರಿಂದ ನೀವು ಆರಾಮ್ ಸರಿ ಮನೆಯಲ್ಲೇ ಕೂತ್ಕೊಂಡು ನೋಡ್ಬೋದು. ಈಗ ಬಹದ್ದೂರ್ ಸರ್ ಅಂತಿದೆ, ಅದರ ಮೇಲೆ ಕ್ಲಿಕ್ ಮಾಡ್ಕೊಳ್ಳೋಣ. ನೋಡಿ, ಇವರಿಗೆ ಹೋಗಿದೆ. ಓಕೆ, ಇವರು ನನಗೆ ಇರ್ತಕ್ಕಂಥ ರೆಸಿಪಿಯೆಂಟ್ ಒಳಗಡೆ ಆಡ್ ಇದ್ರು, ಇವರಿಗೆ ಆ ಮೆಸೇಜ್ ಹೋಗಿದೆ. ಇಂಡಿವಿಜುವಲ್ ಆಗಿ ಹೋಗಿರುತ್ತೆ, ಗ್ರೂಪ್ ಒಳಗೆ ಬೇರೆ ಬೇರೆಯವರಿಗೆ ಅಲ್ಲಿ ಒಂದು ಆಡ್ ಮಾಡಿಬಿಟ್ರೆ ಎಲ್ಲರಿಗೂ ಕೂಡ ಮುಟ್ಟಿರುತ್ತೆ. ಓಕೆ, ಬ್ಯಾಕ್ ಹೋಗೋಣ. ಓಕೆ, ಇಲ್ಲಿಂದ ಕೂಡ ನೀವು ಬ್ಯಾಕ್ ಮೇಲೆ ಕ್ಲಿಕ್ ಮಾಡ್ಕೋಬಹುದು. ಬ್ಯಾಕ್ ಅನ್ನ ವಾಪಸ್ ಹೋಗೋಣ. ಓಕೆ, ಯಾರು ಆನ್ಲೈನ್ ಇದಾರ ಅನ್ನೋದು ಕೂಡ ನಮ್ಗೆ ಹೇಳ್ಕೊಡತ್ತೆ ಇಲ್ಲಿ. ಓಕೆ, ಬ್ಯಾಕ್ ಹೋಗ್ಬಿಡೋಣ.
ಗೊತ್ತಾಯ್ತಾ? ಇದರ ಒಳಗಡೆ ಈ ತರ ಬ್ರಾಡ್ಕಾಸ್ಟ್ ಕ್ರಿಯೇಟ್ ಮಾಡ್ಕೊಂಡು ನಾವ್ ಏನ್ ಮಾಡ್ಬೋದು, ಎಲ್ಲರಿಗೂ ಕೂಡ SMS ಕೂಡ ಮಾಡಬಹುದು ಅನ್ನೋದನ್ನ ನಿಮ್ಗೆ ಇವತ್ತಿನ ಈ ವಿಡಿಯೋ ಕ್ಲಾಸ್ ಒಳಗೆ ಗೊತ್ತಾಗಿದೆ ಅಂತ ಅನ್ಕೋತೀನಿ. ಸಪೋಸ್ ಈ ಬ್ರಾಡ್ಕಾಸ್ಟ್ ಹೆಸರು ಕೂಡ ಚೇಂಜ್ ಮಾಡ್ಬೇಕಾಗಿತ್ತು ಅಂದ್ರೆ ನೀವು ಬ್ರಾಡ್ಕಾಸ್ಟ್ ಮೇಲೆ ಕ್ಲಿಕ್ ಮಾಡ್ಕೋಬೇಕು. ಇಲ್ಲಿದೆಯಾ ಈ ಬ್ರಾಡ್ಕಾಸ್ಟ್ ಮೇಲೆ ನಾನು ಏನ್ ಮಾಡ್ಕೋತೀನಿ, ಕ್ಲಿಕ್ ಮಾಡ್ಕೊಂಡ್ಬಿಡ್ತೇನೆ. ಬ್ರಾಡ್ಕಾಸ್ಟ್ ಮೇಲೆ ಕ್ಲಿಕ್ ಮಾಡ್ಕೊಂಡು ನೀವು ಇರ್ತಕ್ಕಂಥ ಹೆಸರನ್ನ ಚೇಂಜ್ ಮಾಡ್ಕೋಬಹುದು. ಓಕೆ, ಇಲ್ಲಿ ಹೋಗ್ಬಿಟ್ಟು ಏನ್ ಮಾಡೋದು, ಇದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಕ್ಲಿಕ್ ಮಾಡ್ತಿದ್ದಾನೆ ಬ್ರಾಡ್ಕಾಸ್ಟ್ ಇನ್ನೊಪ್ಪತ್ ಬರುತ್ತೆ, ಇದರ ಮೇಲೆ ಕ್ಲಿಕ್ ಮಾಡ್ಕೊಳ್ಳೋಣ. ಮಾಡ್ತಿದ್ದಂಗೆ ಅದರ ಬ್ರಾಡ್ಕಾಸ್ಟ್ ಹೆಸರು ಕೂಡ ನಾವು ಚೇಂಜ್ ಮಾಡಬಹುದು. ಇಲ್ಲಿ ಕೆಳಗಡೆ ಇಲ್ಲಿ ಪೆನ್ ಕಾಣಿಸ್ತಿದೆಯಾ, ಇದ್ರ ಮೇಲೆ ಕ್ಲಿಕ್ ಮಾಡ್ಕೊಂಡು ಅದರದ ಹೆಸರು ಕೂಡ ಬ್ರಾಡ್ಕಾಸ್ಟ್ ನೇಮ್ ಕೂಡ ಚೇಂಜ್ ಮಾಡಬಹುದು. H ಅಥವಾ GURU ಗುರು 9X ಅಂತ ನಾನು ಟೈಪ್ ಮಾಡ್ಕೋತಾ ಇದ್ದೀನಿ. 9X ಅಂತ ಟೈಪ್ ಮಾಡ್ತಾ ಇದ್ದೀನಿ. ಓಕೆ, ಡನ್. ಓಕೆ, ಬ್ರಾಡ್ಕಾಸ್ಟ್ ನೇಮ್ ಏನಾಗಿದೆ, ಗುರು 9X ಅಂತ ಬಂದಿದೆ. ಇಲ್ಲಿಂದ ಓಕೆ ಅಂತ ಅಪ್ಲೈ ಮಾಡ್ಕೊಂಡ್ಬಿಡೋಣ. ಆಗಿದೆಯಾ, ಗುರು 9X ಅಂತ ಬಂತು. ಓಕೆ, ಇದನ್ನ ಇವಾಗ ಬ್ಯಾಕ್ ಹೋಗೋಣ. ಬಂದಿದೆ ಗುರು 9X ಅಂತೇಳಿ ಒಂದು ಬ್ರಾಡ್ಕಾಸ್ಟ್. ಅಂದ್ರೆ ಇದ್ರ ಒಳಗಡೆ ಏನ್ ಯೂಸ್ ಆಗ್ತದಪ್ಪ ಅಂದ್ರೆ ನೀವು ಎಟ್ ಎ ಟೈಮ್ 250 ಜನರಿಗೆ SMS ಅನ್ನ ಕಳಿಸಬಹುದು. ಓಕೆ, ಬ್ಯಾಕ್ ಹೋಗೋಣ. ಗೊತ್ತಾಗಿದೆ? ಇದ್ರೊಳಗೆ ಏನಾದ್ರು ಕನ್ಫ್ಯೂಸ್ ಇತ್ತು ಅಂದ್ರೆ ಮತ್ತೆ ಕಮೆಂಟ್ಸ್ ಮಾಡಿ, ಮತ್ತೆ ಹೇಳ್ಕೊಡ್ತೀನಿ. ಮತ್ತೆ ಇದ್ರಲ್ಲಿ ಇರ್ತಕ್ಕಂಥ ಬೇರೆ ಬೇರೆ ಏನ್ ಇದೆಯಲ್ಲ ಟೆಕ್ನಿಕಲ್ಸ್ಗಳು, ಮತ್ತೆ ಬೇರೆ ಬೇರೆ ಇರ್ತಕ್ಕಂಥ ಇದ್ರೊಳಗೆ ಫೀಚರ್ಸ್ ಗಳನ್ನ ಮತ್ತೆ ಇನ್ನೊಂದು ವಿಡಿಯೋ ಒಳಗಡೆ ನಿಮ್ಗೆ ಹೇಳ್ಕೊಡ್ತಾ ಇರ್ತೀನಿ. ದಯವಿಟ್ಟು ನನ್ನ ವಿಡಿಯೋ ಯಾರ್ಯಾರು ನೋಡ್ತಾ ಇದ್ದೀರಿ ಇನ್ನೂ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ವಿಡಿಯೋ ಕೆಳಗಡೆ ಸಬ್ಸ್ಕ್ರೈಬ್ ಅನ್ನೋ ಬಟನ್ ಕಾಣಿಸ್ತಿರ್ತದೆ, ಸಬ್ಸ್ಕ್ರೈಬ್ ಆಗ್ರಿ. ನಾನು ಮಾಡೋಂಥ ಪ್ರತಿಯೊಂದು ವಿಡಿಯೋಗಳು ಕೂಡ ನಿಮ್ಮ ಫೋನ್ ಮೇಲೆ ನೋಟಿಫಿಕೇಶನ್ ಬರ್ತಾವ, ನೀವು ನೋಡಿ ಕಲಿಬಹುದು ಈಸಿಯಾಗಿ. ಮತ್ತೆ ಸಿಗೋಣ ಬೇರೆ ವಿಡಿಯೋದೊಂದಿಗೆ. ನಮಸ್ಕಾರ.